ಅವರಿಂದ ಸಿನಿಮಾ ಮಾಡಿದ್ದೆ. ಅದು ಆ ಕಡೆ ಭಾಗಕ್ಕೆ ಮಾತ್ರ ರಿಲೀಸ್ ಆಗಿ ಸ್ವಲ್ಪ ಹೆಸರು ತಂದು ಕೊಡ್ತು. ಅದಾದ್ಮೇಲೆ ನನ್ನ ಪ್ರತಿಭೆ ಗುರುತಿಸಿ ಮಲ್ಲಿಕ್ ಸರ್ ಆಫರ್ ಮಾಡಿದ್ರು. ಸೊ ಇದಕ್ಕೆ ಒಂದು ಬಂಡವಾಳ ಹೊಡಿದ್ದು, ಸಪೋರ್ಟ್ ಮಾಡೋದು ಗಿರೀಶ್ ಸರ್, ಆಮೇಲೆ ದಾವರ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದಿನಿಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚ ರೇಸಿಮೆ ಅಂತ. ಅದನ್ನು ಯಾವಾಗಲೂ ಕೇಳ್ತಾನೆ ಇದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಒಲಿವೀರನಾಗಿ. ಅದರಲ್ಲಿ ನನಗೆ ಬರ್ದಂಗೆ ಇದೆ ಅದು. ಶಿವಬೆರ್ಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರೆದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗೈತೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದ ಇರ್ತಾನೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರ, ಅಂದ್ರೆ ಕಂಡಮ್ ಮಾಡೋದು. ಅವನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಅವ್ನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳಿ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಮರ್ಥ್ ಸರ್ ನನ್ಗೆ ಹೇಳಿದ್ರು, ನನಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದಾರಲ್ಲಪ್ಪ, ಯಾರು ಇಟ್ಟಿದಾರ ಅಂತ ಕೇಳಿದ್ರು. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ರಿಯಲ್ ನನ್ನ ಕಾಕ ಅಂತಾರೇ ಒಂಥರ, ಇವತ್ತಿಗೂ ನಾನು ಕಾಕ ಅಂತ ಅವ್ರಿಗೆ ಹೇಳೋದು. ಕಾಕ ಮನೇಲಿ ಕಾಕ ಇರ್ತಾರೆ, ಹಂಗೆ ಪರ್ಫೆಕ್ಟ್ ಆಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುನಂದ ಅಮ್ಮ. ರಂಗಾಂಡ್ರಿಗೂ ಸರ್ ಅಂದ್ರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರ. ಹಳ್ಳಿಯಾಗಿ ಹೆಂಗಿರ್ತಾರ ಹಂಗೆ ಅದಾರ ಅವರು. ಸೊ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಮನೆಗೆ ಹೋಗಿ ನನ್ನ ಕ್ಲಾಸ್ ತಗೋತಾರ ಇವರು, ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟ್ರೈಲರ್ ರಿಲೀಸ್ಗೆ ಹೇಳ್ತೀನಿ, ಇಷ್ಟ ನನ್ನ ಪಾತ್ರ. ಅಂದ್ರೆ ಹಳ್ಳಿಲಿರೋ ಹುಡುಗನ, ಓದದೇ ಹುಡುಗನ ಯಾವ ತರ ಯೂಸ್ ಮಾಡ್ಕೋತಾರೆ. ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಹೆಂಗ್ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ, ಹೆಂಗ್ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಥ್ಯಾಂಕ್ ಯು ಸರ್. ಗೆತ್ತ ಏನು ಗೊತ್ತಿಲ್ಲ, ಕ್ಯಾಮ್ರಾ ಹೆಂಗ್ ಫೇಸ್ ಮಾಡ್ಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರ್ಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ, ಸೊ ನಂಗೊಂದು ಹೋಪ್ಸ್ ಕೊಟ್ರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮ್ಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಬಹಳ ಖುಷಿ ಅದ. ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದ್ದು. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗೆಲ್ಲ ಮನೆಯೊಳಗೊಬ್ಬಕ್ಕೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ. ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು. ನೋ ಮ್ಯಾಟರ್ ವಾಟ್, ನಾನು ಬೇಕಂದ್ರೆ ನಂಗೆ ಸಾಧಿಸಬೇಕು ಅದನ್ನು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಜ್ಞಾಪಕ ಹೇಳ್ತೀನಿ ಅಪ್ಪ, ಇದೊಂದು ಸಣ್ಣ ಘಟನೆ ಆಯ್ತು, ಅದಕ್ಕೆ ಹೇಳಲೇಬೇಕಿದು. ಇಡೀ ಜೀವನವನ್ನೇ ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದೀವಿ ಅಂತ ನಾವು. ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದಿದ್ಕೆ ನಮ್ಮ PR ನಾಗೇಂದ್ರ ಸರ್ ಇದ್ರು, ಅವ್ರಿಗೆ ಒಂದು ಮಾತಿದೆ, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬಾ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ. ತುಂಬ ನೋವಾಯ್ತು ನನಗೆ ನೋಡಿದಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದ್ರೂ ಕೂಡ ತಾಯಿ ಇದು ಮಹಾ ತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿ ಬರೆಯಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಬಹಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ತಾಯಿಗೆ ಸೋಫಾ ಮತ್ತೆ ಹಳೆ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದು ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಂದರಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ ನಾನು. ಅದೇ ನಮ್ಮ PA ಫೋನಲ್ಲಿ ಮಾತಾಡ್ತಾರೆ, ಸಾರಿ
ಕಾರಲ್ಲಿ ಬರ್ತಾ ಅದನ್ನೇ ಮಾತಾಡ್ಕೊಂಡು ಏನ್ರಿ ಈ ತರ ಆಗ್ಬಿಟ್ಟಿದೆ ಸಮಾಜ, ಏನ್ ಸಂಸ್ಕಾರ ರೀ ಇದು ಅಂತ. ಹಾಸಿಗೆಗೆ, ಹಳೆ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಅನುಭವಿಸ್ತಾರೆ. ಮದುವೆ ಆಗ್ಬೇಕು ಹುಡುಗ ಜೊತೆಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ತರ ಮಾಡಬೇಡಿ. ಇದು ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು ಮೂಡಿ ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ ಜೊತೆ ಯಾವಾಗಲೂ ಇರ್ತೀವಿ. ವೀರ್ ಸಮತ್, ಯು ಆರ್ ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶ್ವಲಿ ನಮ್ಮ ಕಾರ್ಯಕ್ರಮಗಳನ್ನ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬಾ ಚೆನ್ನಾಗಿ ಸರ್ ಹಿಡಿದಿದ್ದಾರೆ. ನನಗೇನು ಖುಷಿ ಆಗ್ತಿರೋದು ಅಂದ್ರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದವನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಅಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತೂ ಕುಣಿಬೇಕಂತ ಅನಿಸ್ತಾ ಇತ್ತು. ನಾನು ಬಂದಾಗ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲರ ತರ ಏನು ಕುಣಿತಾ ಇತ್ತು. ಸೊ ಐ ಥಿಂಕ್ ಅದು ಒಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ಅಂಡ್ ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಸಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ವೀರ್ ಸಮರ್ ಸರ್ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್. ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನ ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದ್ರು ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು. ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು. ಯಪ್ಪ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ, ಅದಕ್ಕೆ ಒಂದು 10 ಜನ ಬರಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದ್ರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ರಿ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕನ್ನಡ ಇಂಡಸ್ಟ್ರಿಗೆ. ನಾನು ಒಂದು ಮಾತು ಹೇಳಿದ್ರು, ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಮಾರ್ಕೆಟಿಂಗ್ ಇದು ಇತ್ತು. ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳಿದ್ರು. ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜಂದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರು ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡೋಣ, ನೀನು 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಾನೇ ಬಗ್ಸ್ಬೇಡ ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್, ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ, ಮತ್ತು ಒಂದು ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದಿ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಫಸ್ಟ್ ನಿಮ್ಮ ಹೆಸರು ಇಡಬೇಕಾಗಿತ್ತು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಬೇಕು, ಹೆಂಗ್ ಬರಿತೀರಿ ನೋಡ್ರಿ ಅಂತ ವೀರ ಸಮರ್ಥ ಸರ್ ಮತ್ತು ಮಲ್ಲಿಕಾರ್ಜುನ ಸರ್ ನನಗೆ ಫೋನ್ ಮಾಡಿದಾಗ, ನಾನು ಎಕ್ಕ ನಿನ್ನ ಮಗಳು ಚುಟು ಅಂತ ಐತಿ, ನನ್ನ ದೇಸಿ ಸ್ಟೈಲ್ ಇದೆಲ್ಲ ಆ ಥರನೇ ಬರೆದಿದ್ದೆ 1 ವರ್ಷನು. ಇದು ಆ ಥರ ಆಯಿತು, ಅದು 100 ಮಿಲಿಯನ್ ಆಯಿತು, ಅದಾಯಿತು, ಅದನ್ನ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ ಬರೆದಿರೋದೇ ಜಿಗಿರಿ ದೋಸ್ತ. ಸುಮಾರು ಚೇಂಜಸ್ಗಳನ್ನ ಮಾಡಿದ್ರು. ಅದಾದ್ಮೇಲೆ ಇನ್ನೂ ಏನು ಅನಿಸ್ತಾ ಇದ್ದಾರೆ, ಇನ್ನೊಂದು ಸಾಂಗ್ ಬರೀರಿ ಅಂತ ಬರೆದಿದ್ದೆ, ಹುಟ್ಟಿ ಬಂದ ಹುಲಿ ಬೀರನಾಗಿ ಅಂತ. ಬರೆದ್ಮೇಲೆ ನನಗೊಂದು ಖುಷಿ ಅನ್ನಿಸ್ತು. ಅಲ್ಲಿಗಿಂತ ವೀರ ಸಮರ್ಥ ಸರ್ ಒಂದ್ಸಲ ನನಗೆ ಟ್ರ್ಯಾಕ್ ಕಳಿಸಿ, ರಫ್ ವಾಯ್ಸ್ ಮಿಕ್ಸ್ ಅಂತ ಕಳಿಸಿದಾಗ
ಬಹಳ ಖುಷಿ ಅನ್ಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತೈತೆ ಜಿಗಿರಿ ದೋಸ್ತ ಖಂಡಿತ ನಾನು 3ನೇ ಮೂಮೆಂಟ್ ತಗೊಳ್ಳೋಂತ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗಿನ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂತ ಪ್ರೋಗ್ರಾಮ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಮಾಡೋ ಬ್ರದರ್ ಚೆನ್ನಾಗಿ ಆಡಿದ್ದಾರೆ ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗ್ಲಿ. ಎಲ್ಲ ನುರಿತವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದ್ರೆ, ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಶ್ರಮಜೀವಿಗಳನ್ನ ದೇವರೇ ಹುಡುಕುತ್ತಾನೆ. ಈ ಶ್ರಮ